ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಆಪಲ್ನವರು ನಮ್ಮ ಬೆಂಗಳೂರಿನಲ್ಲಿ ಅಫಿಷಿಯಲ್ ಆಪಲ್ ಸ್ಟೋರನ್ನು ಓಪನ್ ಮಾಡ್ತಾ ಇದ್ದಾರೆ. ಆಪಲ್ ಹೆಬ್ಬಾಳ್ ಅಂತ. ನಮ್ಮ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂಥ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಇದೇ ಸೆಪ್ಟೆಂಬರ್ 2ನೇ ತಾರೀಕಿಂದ ಈ ಅಫಿಷಿಯಲ್ ಆಪಲ್ ಸ್ಟೋರು ಓಪನ್ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಸದ್ಯಕ್ಕೆ ಎರಡೆರಡು ಆಪಲ್ ಸ್ಟೋರ್ ಇದೆ ಅಫಿಷಿಯಲ್ಲು. ಒಂದು ಮುಂಬೈನಲ್ಲಿ, ಇನ್ನೊಂದು ಡೆಲ್ಲಿನಲ್ಲಿ. ಈ ಮೂರನೇದು ಓಪನ್ ಆಗ್ತಿರುವಂಥದ್ದು ನಮ್ಮ ಬೆಂಗಳೂರಿನಲ್ಲಿ. ಆಯಿತಾ, ಸೂಪರ್ ವಿಷಯ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಸೆಪ್ಟೆಂಬರ್ 1ಕ್ಕೆ ನನಗೆ ಅಫಿಷಿಯಲ್ ಎಕ್ಸ್ಕ್ಲೂಸಿವ್ ಇನ್ವೈಟ್ ಬಂದಿದೆ. ಸೊ ಮುಂಚೆನೇ ಹೋಗಿ ನಾವಲ್ಲಿ ವಿಡಿಯೋ ಮಾಡಬಹುದು. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಆಪಲ್ನವರು ಫಸ್ಟ್ ಟೈಮ್ ನಮ್ಮನ್ನು ಒಂದು ಈವೆಂಟಿಗೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಆಪಲ್ನವ್ರು ಇನ್ವೈಟ್ ಮಾಡಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಆಪಲ್ನ ಹೆವಿ ಟ್ರಾಲ್ ಮಾಡ್ತೀನಿ ನಾನು, ಆಯಿತಾ. ಬಟ್ ಸ್ಟಿಲ್ ಇನ್ವೈಟ್ ಮಾಡಿದಾರಲ್ವಾ, ಕ್ರೇಜಿ. ಕನ್ಫರ್ಮೇಷನಲ್ಲಿ ಆಗಿದೆ. ನೋಡೋಣ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡ್ತಾರಾ ಏನು ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ನಮ್ಮ ದೇಶದಲ್ಲಿ ಎಲ್ಲ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನು ಬ್ಯಾನ್ ಮಾಡಿ ಬಿಸಾಕಿದ್ದಾರೆ. ಸೊ ನಾನು ಅನ್ಕೊಂಡಿದ್ದೆ ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೆ, ಬರೀ ಇಲ್ಲಿಗಲ್ ಬೆಟ್ಟಿಂಗ್ ಅಪ್ಲಿಕೇಶನ್ ಮಾತ್ರ ಬ್ಯಾನ್ ಮಾಡ್ತಾರೆ ಅಂತ. ಬಟ್ ಅಲ್ಲ, ಲಿಟ್ರಲಿ ಬರೋ ಎಲ್ಲ ಅಪ್ಲಿಕೇಶನ್ಗಳನ್ನ ಕೂಡ ಬ್ಯಾನ್ ಮಾಡಿ ಬಿಸಾಕಿದ್ದಾರೆ. ಫ್ಯಾಂಟಸಿ ಆಗಿರ್ಬೋದು, ರಮ್ಮಿ ಆಗಿರ್ಬೋದು, ಬೆಟ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಸೊ ಇದನ್ನು ಯಾರು ಕೂಡ ನಡ್ಸಂಗೂ ಇಲ್ಲ, ಯಾರು ಅದನ್ನು ಪ್ರಮೋಟ್ ಕೂಡ ಮಾಡೋಂಗಿಲ್ಲ, ಆಯಿತಾ. Dream11, MPL, Zoopy, My11 ಸರ್ಕಲ್ಲು, ರಮ್ಮಿ ಸರ್ಕಲ್, ಈ ರೀತಿ ಎಲ್ಲ ಅಪ್ಲಿಕೇಶನ್ಗಳು ಕೂಡ ಇನ್ಮೇಲೆ ದುಡ್ಡು ಇಸ್ಕೊಂಡು ಗೇಮನ್ನು ಆಡಿಸೋ ಆಗಿಲ್ಲ, ಆಯಿತಾ. ಜಸ್ಟ್ ನಾರ್ಮಲ್ ವಿತೌಟ್ ಮನಿ ಆಡಿಸ್ಕೊಬೋದು. ಯಾರು ಕೂಡ ದುಡ್ಡನ್ನು ಹಾಕಿ ಆಡುವ ಆಗಿಲ್ಲ. ನಡೆಸಿದ್ರೆ ಪನಿಷ್ಮೆಂಟ್ ಇದೆ, ಆಯಿತಾ. ಯಾರು ಆಡಿದ್ರೆ ಪನಿಷ್ಮೆಂಟ್ ಇಲ್ಲ, ನಡೆಸೋರಿಗೆ ಪನಿಷ್ಮೆಂಟ್ ಇದೆ. ಮತ್ತು ಪ್ರಮೋಟ್ ಮಾಡೋರಿಗೆ, ಆ ಗೇಮನ್ನು ಆಡಿ ಅಂದ್ಬಿಟ್ಟು ಆನ್ಲೈನಲ್ಲಿ ಕ್ರಿಯೇಟರ್ಗಳು ಪ್ರಮೋಟ್ ಮಾಡ್ತಾರಲ್ವ, ಅವ್ರಿಗೂ ಕೂಡ ಪನಿಷ್ಮೆಂಟ್ ಇದೆ. ಅಪ್ ಟು 7-8 ವರ್ಷದ ತನಕ ಜೈಲಾಗೋ ಸಾಧ್ಯತೆ ಇದೆ. ಸೊ ಯಾರು ಕೂಡ ಕ್ರಿಯೇಟರ್ಗಳು ಇದನ್ನು ಪ್ರಮೋಟ್ ಮಾಡೋದಕ್ಕೆ ಹೋಗ್ಬಿಡಿ, ತುಂಬ ಕೇರ್ಫುಲ್ ಆಗಿರಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮೆರಿಕಾದವರು ಸ್ವಲ್ಪ ಗಾಂಚಲಿ ತೋರ್ಸೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ದೇಶದವರು ಸ್ವಲ್ಪ ಚೈನಾ ದೇಶಕ್ಕೆ ಸ್ವಲ್ಪ ಕ್ಲೋಸ್ ಆಗ್ತಾ ಇದ್ದಾರೆ, ಆಯಿತಾ. ಸೊ ಸ್ವಲ್ಪ ಸಂಬಂಧ ಸ್ಟ್ರಾಂಗ್ ಆಗ್ತಿರೋ ರೀತಿ ಇದೆ. ಅಲ್ಲಿನ ಕೆಲವು ರಾಜಕಾರಣಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಕೆಲವೊಂದು ಡೀಲ್ಸ್ಗಳೆಲ್ಲ ಆಗ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಟಿಕ್ ಟಾಕಿಂದು ಅಫಿಷಿಯಲ್ ವೆಬ್ಸೈಟ್ ಬೇರೆ ಮತ್ತೆ ಬಂದ್ಬಿಟ್ಟಿದೆ. 5 ವರ್ಷ ಆದಮೇಲೆ ಮತ್ತೆ ವಾಪಸ್ ಬಂದಿದೆ. ಟಿಕ್ ಟಾಕ್ ಏನಾದ್ರು ವಾಪಸ್ ಬರುತ್ತಾ ಅನ್ನುವಂಥ ಕೆಲವೊಂದು ಪ್ರಶ್ನೆಗಳು ಓಡಾಡ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಒಟ್ಟಿನಲ್ಲಿ ಟಿಕ್ ಟಾಕಿಂದು ಅಫಿಷಿಯಲ್ ವೆಬ್ಸೈಟು ನಮ್ಮ ದೇಶದಲ್ಲಿ ಓಪನ್ ಆಗ್ತಾ ಇದೆ. ಇಷ್ಟು ದಿನ ಓಪನ್ ಆಗ್ತಾ ಇರಲಿಲ್ಲ. ಚೈನಾದವರೆಲ್ಲ ಇಲ್ಲಿ ಬಂದು ಹೋದ್ಮೇಲೆ ಏನೋ ಓಪನ್ ಆಗಿದೆ ಅಂತ ಅಂದರೆ ಏನಾದ್ರು ಮತ್ತೆ ವಾಪಸ್ ತಗೊಂಬರೋ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಎನ್ವಿಡಿಯಾದವರು ನಮ್ಮ ದೇಶಕ್ಕೆ ಇದೇ ನವೆಂಬರ್ ತಿಂಗಳಿಂದ GeForce Now ಪ್ಲಾಟ್ಫಾರ್ಮ್ನ ತಗೊಂಬರ್ತಾ ಇದ್ದಾರೆ. ಏನಪ್ಪ ಇದು GeForce Now ಅಂತ ಅಂದರೆ ಕ್ಲೌಡ್ ಗೇಮಿಂಗ್ ಟೆಕ್ನಾಲಜಿ. ನಿಮ್ಮ ಫೋನಿಂದ, ಟ್ಯಾಬ್ಲೆಟಿಂದ ಅಥವಾ TVಯಿಂದ ಯಾವುದೇ ಗ್ರಾಫಿಕ್ ಕಾರ್ಡ್ ಇಲ್ಲದೆ ಗ್ರಾಫಿಕ್ ಇಂಟೆನ್ಸಿವ್ AAA ಗೇಮನ್ನು ಆರಾಮಾಗಿ ಆಡ್ಕೊಬೋದು. ಒಂದು ಸಬ್ಸ್ಕ್ರಿಪ್ಷನ್ ಪೇ ಮಾಡಬೇಕಾದ್ರೆ ತಿಂಗಳಿಗೆ ಇಷ್ಟು ಅಂತ ಜಾಸ್ತಿ ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ TVನಲ್ಲೇ ಡೈರೆಕ್ಟಾಗಿ ಗ್ರಾಫಿಕ್ ಇಂಟೆನ್ಸಿವ್, ಫಾರ್ ಎಕ್ಸಾಂಪಲ್ ಗಾಡ್ ಆಫ್ ವಾರ್ ಆಗಿರ್ಬೋದು ಅಥವಾ GT ಆಗಿರ್ಬೋದು, ಎಲ್ಲಾದರೂ ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ TVನಲ್ಲಿ ಯಾವುದೇ ಕನ್ಸೋಲ್ ಇಲ್ಲದ ರೀತಿ ಹೈ ಸ್ಪೀಡ್ ಇಂಟರ್ನೆಟ್ನ ಅವಶ್ಯಕತೆ ಇರುತ್ತೆ. ಅದಿದ್ದರೆ ನೀವು ಆರಾಮಾಗಿ ನಿಮ್ಮ ಫೋನು TVಯಲ್ಲಿ ಗೇಮ್ಸ್ಗಳನ್ನ ಆಡ್ಕೊಂಡ್ಬಿಡ್ಬೋದು. ಮೋಸ್ಟ್ಲಿ ಅವರು ಸ್ಟೀಮ್ ಜೊತೆ ಕೊಲಾಬ್ರೇಟ್ ಆಗ್ತಾರೆ ಅಂತ ಕಾಣುತ್ತೆ, ಆಯಿತಾ. ನಿಮ್ಗೆ ಇಷ್ಟ ಬಂದಂಥ ಗೇಮ್ನ ನೀವು ಸ್ಟೀಮ್ ಅಥವಾ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಂದ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಅಂದರೆ ಪರ್ಚೇಸ್ ಮಾಡಬೇಕು. ಆಮೇಲೆ ಕ್ಲೌಡಲ್ಲಿ ಅವ್ರದ್ದೇ ಏನು ಎನ್ವಿಡಿಯಾ ಸರ್ವರ್ ಇರುತ್ತೆ, ಅದರಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡ್ಗಳು ಇರ್ತವೆ. ನೀವು ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಹೆವಿ ಪವರ್ಫುಲ್ ಆಗಿರುವಂಥ RTX ಕಾರ್ಡ್ಗಳನ್ನ ಜಸ್ಟ್ ಇಂಟರ್ನೆಟ್ಟನ್ನು ಕನೆಕ್ಟ್ ಮಾಡಿಕೊಂಡು ಕ್ಲೌಡಲ್ಲೇ ಗೇಮನ್ನು ಆಡ್ಬೋದು. ಕಾಂಪಿಟೇಟಿವ್ ಗೇಮ್ಗಳನ್ನ ಆಡೋ ಲೆವೆಲಿಗೆ ಇದೆಯಾ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ದೇಶದ ಜನಗಳಿಗೆ ತುಂಬ ಯೂಸ್ ಆಗುವಂಥ ಫೀಚರ್. ಯಾವುದೇ ಹೈ ಪವರ್ ಕಂಪ್ಯೂಟರ್ನ ಪರ್ಚೇಸ್ ಮಾಡ್ದೇ ನಮ್ಮ ಫೋನು ಅಥವಾ ನಮ್ಮ TVಯಲ್ಲೇ ಗೇಮ್ಸ್ಗಳನ್ನು ಆಡುವಂಥ ಫೀಚರ್ ಸೂಪರ್ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚೈನಾದಲ್ಲಿ ಒಂದು ಮಗುವಿಗೆ ಜನ್ಮವನ್ನು ನೀಡುವಂಥ ರೋಬೋಟಿಂದು ಪ್ರೋಟೋಟೈಪನ್ನು ಮಾಡ್ತಾ ಇದ್ದಾರಂತೆ. ಮುಂದಿನ ವರ್ಷಕ್ಕೆ ಅದೇನೋ ರೆಡಿ ಆಗುತ್ತಂತೆ. ನೆಕ್ಸ್ಟಿಂದ ನಿಮಗೆ ಮಕ್ಕಳು ಬೇಕು ಅಂತ ಅಂದರೆ ನೀವು ನಿಮ್ಮ ಹೊಟ್ಟೆಯಲ್ಲಿ ಮಗುವನ್ನು ಬೆಳೆಸುವ ಅವಶ್ಯಕತೆ ಇಲ್ಲ, ಆಯಿತಾ. ಈ ರೋಬೋಟ್ ಹೊಟ್ಟೆಯಲ್ಲಿ ನೀವು ಬೆಳೆಸಿ ಅದಕ್ಕೆ 12 ಲಕ್ಷ ಖರ್ಚಾಗುತ್ತಂತೆ. ಜನ್ಮವನ್ನು ರೋಬೋಟೇ ಕೊಡುತ್ತೆ. ಪ್ರೆಗ್ನೆನ್ಸಿ ಎನ್ನುವಂಥ ಕಾನ್ಸೆಪ್ಟನ್ನೇ ರಿಮೂವ್ ಮಾಡುವ ಆಗಿದೆ ಈ ಚೈನಾ. ನನಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆ ಇಂಪ್ಲಿಮೆಂಟ್ ಆಗುತ್ತೆ, ಸಕ್ಸಸ್ ಆಗುತ್ತಾ ಏನು ಅಂತ. ಒಟ್ಟಿನಲ್ಲಿ ಈ ರೀತಿ ಒಂದು ಕಾನ್ಸೆಪ್ಟನ್ನು ಅವರು ತಗೊಂಬರ್ತಾ ಇದ್ದಾರೆ. ಸೊ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಕಾಣುತ್ತೆ. ಏನು ಮಹಿಳೆಯ ಹೊಟ್ಟೆ ಒಳಗಡೆ ಆ ಮಗುವಿಗೆ ಏನೆಲ್ಲ ಬೇಕಾಗುತ್ತೆ ಅದನ್ನು ರೋಬೋಟ್
ಅದರೊಳಗನೆ ಕೊಡುತ್ತಂತೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಫ್ಯೂಚರ್ನಲ್ಲಿ ಇದು ನಿಜ ಆದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಸ್ಟಾರ್ಲಿಂಕ್ ಅವರು ಆಧಾರ್ UIDAI ಅವ್ರ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡು ನೆಕ್ಸ್ಟ್ ಏನು ಸ್ಟಾರ್ಲಿಂಕಿಂದು ಸರ್ವಿಸ್ ಶುರುವಾಗುತ್ತೆ ಆ ಟೈಮಲ್ಲಿ ಆಧಾರ್ ಮುಖಾಂತರನೇ ವೆರಿಫಿಕೇಷನ್ನ ಮಾಡ್ತಾರಂತೆ. ಈ ನ್ಯೂಸ್ ಕೇಳಿದ್ಮೇಲೆ ನಂಗೆ ಅನಿಸ್ತು ಮೋಸ್ಟ್ಲಿ ಇನ್ನು ಕೆಲವು ದಿನಗಳಲ್ಲಿ ಸ್ಟಾರ್ಲಿಂಕ್ ಸರ್ವಿಸ್ ಶುರು ಆಗ್ಬೋದು ಅಂತ. ನಾವಂತೂ 1-2 ವರ್ಷದಿಂದ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಮೋಸ್ಟ್ಲಿ ಇನ್ನು ಕೆಲವು ತಿಂಗಳಲ್ಲಿ ಶುರು ಆಗ್ಬೋದೇ, ನೋಡೋಣ ಯಾವಾಗ ಶುರು ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬ್ಲಿಂಕಿಟ್ ಅವರು ಲೆನ್ಸ್ಕಾರ್ಟ್ ಅವರ ಜೊತೆ ಕೊಲಾಬ್ರೇಟ್ ಆಗಿ ಬರೀ 10 ನಿಮಿಷದಲ್ಲಿ ಪವರ್ಡ್ ಗ್ಲಾಸನ್ನು ಡೆಲಿವರ್ ಮಾಡುವಂಥ ಫೀಚರ್ ತೊಗೊಂಬರ್ತಾ ಇದ್ದಾರೆ. ಸೊ ನೀವು ಬ್ಲಿಂಕಿಟ್ಗೆ ಹೋಗ್ಬಿಟ್ಟು ನಿಮ್ಮದು ಪವರ್ ಹಾಕಿದ್ರೆ, ನಿಮ್ಮದು ಕರ್ನಾಟಕದ ಏನು ಪವರ್ ಇದೆ -ಇಷ್ಟು ಅಂತ -0.5 -1 -1.5 ನಿಮ್ದೆಷ್ಟು ಪವರ್ ಹಾಕ್ತೀರಾ ಅಂತ ಅಂದ್ಕೊಳ್ಳಿ. ಹಾಕಿದ್ರೆ ಬರೀ 10 ನಿಮಿಷದಲ್ಲಿ ನಿಮ್ಮ ಮನೆಗೇ ಲೆನ್ಸ್ಕಾರ್ಟ್ ಕಡೆಯಿಂದ, ಅಂದರೆ ಬ್ಲಿಂಕಿಟ್ ಅವರು ಡೆಲಿವರ್ ಮಾಡ್ತಾರೆ ಲೆನ್ಸ್ಕಾರ್ಟ್ ಕರ್ನಾಟಕವನ್ನು. ನಂಗೆ ಅನ್ನಿಸ್ತಂಗೆ ಇದು ಮುಂಚೆನೇ, ಅಂದರೆ ಕೆಲವು ಡಿಸೈನ್ಗಳು ಅವೈಲಬಲ್ ಇರ್ತವೆ. ಸೊ ಅದಕ್ಕೆ ಮುಂಚೆನೇ ಗ್ಲಾಸ್ಗಳಿರ್ತವೆ, ಗ್ಲಾಸನ್ನು ಫಿಟ್ ಮಾಡಿ ಪಟ್ಟಂತ ಕಳಿಸ್ತಾರೆ ಅಂತ ಕಾಣುತ್ತೆ ನಂಗೆ ಅನ್ನಿಸ್ತಂಗೆ. ಇಂಟ್ರೆಸ್ಟಿಂಗ್. ಪ್ರೈಸ್ ಹೆಂಗಿದೆ ಅಂತ ನೋಡಬೇಕು. ಕೆಲವು ಆಯ್ದ ಸಿಟಿಗಳಲ್ಲಿ ಮಾತ್ರ ಈ ಒಂದು ಫೀಚರ್ ಅವೈಲಬಲ್ ಇದೆ. ಅವ್ರದ್ದು ವೆಬ್ಸೈಟಿನ ಕೆಲವೊಂದು ಸ್ಕ್ರೀನ್ಶಾಟ್ನ ನೋಡಿದಂಗೆ $1,000 ರೂಪಾಯಿಗೆ ಈ ಒಂದು ಕರ್ನಾಟಕವನ್ನು 10 ನಿಮಿಷಕ್ಕೆ ಮನೆಗೆ ತಂದು ಡೆಲಿವರ್ ಮಾಡ್ತಾರಂತೆ. ಇಂಟ್ರೆಸ್ಟಿಂಗ್ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವರು ಗೂಗಲ್ ಪಿಕ್ಸೆಲ್ 10 ಸೀರೀಸನ್ನು ಮೊನ್ನೆ ಲಾಂಚ್ ಮಾಡಿದ್ರು ವಿತ್ ಮ್ಯಾಕ್ಸೇಫ್. ಫೈನಲಿ ಗೂಗಲ್ನವರು ಕೂಡ ಆಪಲ್ಲಿಂದು ಮ್ಯಾಕ್ಸೇಫನ್ನು ಕಾಪಿ ಮಾಡಿದ್ರು. ಸೊ ಏನು ಆಪಲ್ ಮ್ಯಾಕ್ಸೇಫ್ ಡಿವೈಸ್ಗಳ ಎಕ್ಸೆಸರೀಸ್ ಎಲ್ಲ ಇದಾವೆ ಅದನ್ನು ಈ ಗೂಗಲ್ ಪಿಕ್ಸೆಲ್ ಫೋನಲ್ಲೂ ಕೂಡ ಯೂಸ್ ಮಾಡ್ಬೋದಂತೆ. ಸೇಮ್ ಎಕ್ಸೆಸರೀಸು ಗೂಗಲ್ ಪಿಕ್ಸೆಲಲ್ಲೂ ಕೆಲಸವನ್ನು ಮಾಡುತ್ತಂತೆ. ಇಂಟ್ರೆಸ್ಟಿಂಗ್. ಸೊ ಇನ್ಮೇಲೆ ಎಲ್ಲ ಎಕ್ಸೆಸರೀಸನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿಗಳು ಒಂದಕ್ಕೆ ಮಾಡಿದ್ರೆ ಎಲ್ಲದಕ್ಕೂ ಆಗೋ ರೀತಿ ಆಗ್ಬೋದು. ಈ ಪಿಕ್ಸೆಲ್ ಅವರು ಅವ್ರಿಗೆ ಮ್ಯಾಕ್ಸೇಫ್ ತಂದಿರೋದ್ರಿಂದ ಸ್ಯಾಮ್ಸಂಗ್ ಅವರು ಮತ್ತು ಉಳಿದ ಬ್ರ್ಯಾಂಡ್ಗಳು ಸಹ ಅದನ್ನು ಕಾಪಿ ಮಾಡೋ ಸಾಧ್ಯತೆ ಇದೆ. ನೋಡೋಣ. ಈ ರೀತಿ ಆಯಿತು ಅಂದರೆ ನೋಡಿ, ಯೂನಿವರ್ಸಲ್ ಒಂದು ಮ್ಯಾಕ್ಸೇಫ್ ಆಯಿತು ಅಂದರೆ ಒಂದು ಎಕ್ಸೆಸರೀಸ್ ಎಲ್ಲ ಫೋನ್ಗೂ ಆಗುತ್ತೆ. ಇಂಟ್ರೆಸ್ಟಿಂಗ್. ನೋಡೋಣ ಇಂಪ್ಲಿಮೆಂಟ್ ಆಗಬೇಕಿದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಮುಂದಿನ ವರ್ಷ ಟಚ್ ID ಇರುವಂಥ ಆಪಲ್ ವಾಚನ್ನು ಲಾಂಚ್ ಮಾಡ್ತಾರಂತೆ. ಟಚ್ ID ಮೋಸ್ಟ್ಲಿ ಸೈಡಲ್ಲಿ ಇರುತ್ತೆ ಅಂತ ಕಾಣುತ್ತಾ ಇದೆ. ಸೈಡಲ್ಲಿ ಆ ಪವರ್ ಬಟನ್ ಮೇಲೆ ಆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ ಅಂತ ಕಾಣುತ್ತೆ. ಅದನ್ನು ಯಾವ ಪರ್ಪಸ್ಸಿಗೆ ಅಂತ ಗೊತ್ತಿಲ್ಲ ನನಗೆ, ಅಂದರೆ ಏನು ಫಂಕ್ಷನಾಲಿಟಿ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಏನಾದ್ರು ಪೇ ಮಾಡೋದಕ್ಕೆ ಆಪಲ್ ಪೇ ಮುಖಾಂತರ ಏನಾದರೂ ಇದಕ್ಕೆ ಅಥವಾ ಅನ್ಲಾಕ್ ಮಾಡೋದಕ್ಕೆ ಗೊತ್ತಿಲ್ಲ ಏನಕ್ಕೆ ನೆಸೆಸಿಟಿ ಅಂತ. ಕ್ಯಾಮ್ರಾನು ಕೊಡ್ಬೋದು ಅವ್ರು, ಮೋಸ್ಟ್ಲಿ ಹೇಳೋಕ್ಕಾಗಲ್ಲ. ಫೇಸ್ ID ಕೊಡ್ಬೋದು, ಹೇಳೋಕ್ಕಾಗಲ್ಲ ನೆಕ್ಸ್ಟ್ 1-2 ವರ್ಷದಲ್ಲಿ. ಸೊ ಕ್ಯಾಮ್ರಲ್ಲಿದ್ದರೆ ವಿಡಿಯೋ ಕಾಲ್ ಮಾಡೋ ರೀತಿಯೆಲ್ಲ ಏನಾದ್ರು ಇರುತ್ತಾ ನೋಡಬೇಕಾಗಿದೆ. ಒಟ್ಟಿಗೆ ಟಚ್ ID ಇರುತ್ತಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು HMD ಅವರು ಮಕ್ಕಳಿಗೆ ಅಂದ್ಬಿಟ್ಟು ಒಂದು ಫೋನನ್ನು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದು AI ಫೀಚರ್ ಎಲ್ಲ ಇದೆಯಂತೆ, ಆಯಿತಾ. ಸೊ ಏನಾದರೂ ಅಡಲ್ಟ್ ಕಂಟೆಂಟ್ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಅದನ್ನು ಬ್ಲರ್ ಮಾಡುತ್ತಂತೆ ಸ್ಕ್ರೀನ್ ಮೇಲೆ. ಆಟೋಮೆಟಿಕ್ಕಾಗಿ ತೋರಿಸ್ತಾ ಇದ್ದೀನಿ ಕೆಲವೊಂದು ಫುಟೇಜನ್ನು. ಸೊ ಮಕ್ಕಳಿಗೋಸ್ಕರ ಮಾಡಿರುವಂಥ ಫೋನು ಏನಾದರೂ ಅಡಲ್ಟ್ ಕಂಟೆಂಟ್ ಬಂತು ಅಂದರೆ ಫಟ್ ಅಂತ ಅದು ಬ್ಲರ್ ಮಾಡಿಬಿಡುತ್ತಂತೆ. ಕ್ರೇಜಿ ವಿಷಯಗಳು. ಎಲ್ಲ ಫೋನಲ್ಲೂ ಇದು ಬರಬೇಕು. ಕಿಡ್ಸ್ ಮೋಡ್ ಅಂತ ನಾವು ಆನ್ ಮಾಡಿ ಕೊಟ್ಬಿಟ್ರೆ, ಪಾಸ್ವರ್ಡ್ ಪ್ರೊಟೆಕ್ಷನ್ ಹಾಕ್ಬಿಟ್ಟು ಈ ರೀತಿ ಆಗೋ ಥರ ಇದ್ದರೆ ಬೆಂಕಿ ಇರೋದೇನು. HMD ಅವರೇ ಮಾಡಬೇಕು ಅಂತೆಲ್ಲ, ಯಾವ ಬ್ರ್ಯಾಂಡ್ ಬೇಕಾದ್ರೂ ಮಾಡ್ಬೋದು. ಒಂದು ಸಣ್ಣ ಕಿಡ್ಸ್ ಮೋಡ್ ಅಂತ ಒಂದು ಫೀಚರ್ ಕೊಟ್ಬಿಟ್ರೆ ಆಯಿತು. ಕೆಲವೊಂದು ಫೋನ್ಗಳಲ್ಲಿ ಆಲ್ರೆಡಿ ಇದೆ, ಬಟ್ ಈ ಥರ ಫೀಚರ್ಗಳೆಲ್ಲ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಓಲಾದವರು ಒಂದು ಹೊಸ ಡೈಮಂಡ್ ಹೆಡ್ EV ಸೂಪರ್ ಬೈಕನ್ನು ಅನ್ವೀಲ್ ಮಾಡಿದ್ದಾರೆ ಲಾಸ್ಟ್ ವೀಕು, ಆಯಿತಾ. ಬರೀ 2 ಸೆಕೆಂಡಲ್ಲಿ 0ಇಂದ 100 km/h ಸ್ಪೀಡನ್ನು ಇದು ತೊಗೊಳತ್ತಂತೆ ಪಿಕಪ್. ಬರೀ 2 ಸೆಕೆಂಡಲ್ಲಿ. ಅನ್ನಿಸ್ತಂಗೆ ಇದು ಜಗತ್ತಿನ ಮೋಸ್ಟ್ ಪವರ್ಫುಲ್, ಒನ್ ಆಫ್ ದ ಫಾಸ್ಟೆಸ್ಟ್ ಮೋಸ್ಟ್ ಪವರ್ಫುಲ್ ಸೂಪರ್ ಬೈಕ್ ಆಗ್ಬೋದು. ಎಲೆಕ್ಟ್ರಿಕ್ ಸೂಪರ್ ಬೈಕ್ ಆಗ್ಬೋದೇನೋ. ಅವ್ರದ್ದೇನೋ ಇನ್ನೌಸ್ ಬ್ಯಾಟ್ರಿ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರಂತೆ. ಇದರ ಜೊತೆಗೆ AR ಹೆಲ್ಮೆಟ್ಟು ಏನೇನೋ ಇದೆ. ಎಕ್ಸ್ಪೆಕ್ಟೆಡ್ 2027ನೇ ಇಸ್ವಿ ಅಷ್ಟರಲ್ಲಿ ಮಾರ್ಕೆಟಿಗೆ ಬರ್ಬೋದಂತೆ. 5 ಲಕ್ಷ ರೂಪಾಯಿ ಬಡ್ಜೆಟಲ್ಲಿ ಇದು ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತದೆ. ನೋಡೋಕ್ಕೊಂದು ಸಖತ್ತಾಗಿದೆ ಬೈಕು, EV ಬೈಕು. ನೋಡೋಣ. ಓಲಾದವ್ರದ್ದು ಅಲ್ವಾ, ನಂಬೋಕ್ಕಾಗಲ್ಲ. ಓಲಾದವ್ರದ್ದು ಕೆಟ್ಟು ನಿಂತ್ಕೊಳ್ಳುತ್ತೆ. ಸರ್ವಿಸ್ ಪ್ರಾಬ್ಲಮ್ ಇದೆ ಅವ್ರದ್ದು ಬೇಜಾನು. ಸ್ಟಿಲ್ ನೋಡೋಣ ಹೆಂಗಿರುತ್ತೆ ಲಾಂಚ್ ಆದಾಗ, ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿದೆ ಮೊದಲ ಬಾರಿಗೆ ಆಪಲ್ ಐಫೋನ್ ಸೀರೀಸ್ನಲ್ಲಿ ಎಲ್ಲ ಫೋನ್ಗಳು, ಅಂದರೆ ಏನು ನೆಕ್ಸ್ಟ್ ಐಫೋನ್ 17 ಸೀರೀಸ್ ಲಾಂಚ್ ಆಗುತ್ತೆ, ಆ 17 ಸೀರೀಸ್ನಲ್ಲಿ ಎಲ್ಲ ಫೋನ್ಗಳು ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತಂತೆ. ಅಂದರೆ ಅಸೆಂಬ್ಲಿ ಆಗ್ತಾಯಿದೆ, ಆಯಿತಾ. ಸೊ ಇಂಟ್ರೆಸ್ಟಿಂಗ್. ಪ್ರತಿಯೊಂದು ಮಾಡೆಲ್ಗಳು ಕೂಡ 17 ಪ್ರೋ ಮ್ಯಾಕ್ಸು, ಏರು ಎಲ್ಲದು ಕೂಡ ಆಗ್ತಾಯಿದೆ. ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಓಪೋದವರು ಇದೇ ಸೆಪ್ಟೆಂಬರ್ 12, 13, 14ನೇ ತಾರೀಕು ಒಳಗಡೆ ಒಂದು 2 ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. 2 ಅಥವಾ 3 ಕನ್ಫರ್ಮ್ ಇಲ್ಲ.
ಓಪೋ F31, ಓಪೋ F31 Pro, F31 Pro Plus ಕೂಡ ಆಗ್ಬೋದೇನೋ ಗೊತ್ತಿಲ್ಲ ಆಯಿತಾ. ಸೊ ಇವೆಲ್ಲದು ನಂಗೆ ಅನ್ನಿಸ್ದಂಗೆ ಒಂದು 25-30 ಸಾವಿರ ರೇಂಜಲ್ಲಿ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ F31 ಡೈಮೆನ್ಸಿಟಿ 6300 ಪ್ರೋಸೆಸರ್ ಇದೆ. ಈ 6300 ಪ್ರೋಸೆಸರ್ ಇರುವಂಥ ಫೋನ್ನ ಒಂದು 15,000 ರೂಪಾಯಿಗೆ ಲಾಂಚ್ ಮಾಡಿದ್ರೆ ಜಾಸ್ತಿ ಆಯಿತಾ. ಬಟ್ ಇದು 7000 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟ್ ಚಾರ್ಜಿಂಗ್ ಇದೆ. F31 Proನಲ್ಲಿ 7300 ಪ್ರೋಸೆಸರ್ ಡೈಮೆನ್ಸಿಟಿ, ಸೇಮ್ 7000 mAh ಕೆಪಾಸಿಟಿ, 80 ವ್ಯಾಟು. Pro Plus ಗೊತ್ತಿಲ್ಲ ಲಾಂಚ್ ಆಗುತ್ತೆ ಹೆಂಗೆ ಅಂತ. ಒಟ್ಟಿನಲ್ಲಿ ನೋಡೋಣ, ಇನ್ ಕೇಸ್ ಅವ್ರು ಕಳಿಸಿದ್ರೆ ಅನ್ಬಾಕ್ಸ್ ಮಾಡ್ತೀನಿ. ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅದ್ರ ಮೇಲೆ ನಿಂತಿದೆ ಈ ಫೋನ್ ಹೆಂಗಿರುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.